ಬಾರೆ ಸುನಂದಮ್ಮ ಬಾ. ಏನ್ ಮುದ್ರಂಗಜ್ಜಿ ಎಲ್ಬೋದ್ರು ನಿನ್ ಸೊಸೆ ಮಗ ಇಬ್ರು ಕಾಣಿಸ್ತಾ ಇಲ್ಲ? ಅದೇ ಕಣೆ, ಅಲ್ಲೇ ಇದ್ರ ಪಕ್ಕ ರೋಡಿನ ಪಕ್ಕ ನಮ್ದು ಜಮೀನ್ ಐತಲ್ಲ, ಅಲ್ಲಿ ಏನೋ ಸರ್ವೆ ಮಾಡಾರ್ ಬಂದವ್ರಂತೆ. ಅಲ್ಲಿಗೆ ಹೋಗಿದ್ರು ಇಬ್ರು. ಅವಳು ಬಂದ್ಲು ಮಾಯ, ಏನೋ ಸರ್ವೆ ಮಾಡಿ ಹೋದ್ರಂತೆ. ಅವನ್ ಅಲ್ಲೇ ಉಳ್ಕೊಂಡವನೆ. ಈಗ ಏನೋ JCPಯರು ಅಲ್ಲಿಗೆ ಹೋಗ್ಬೇಕಂತೆ. ಅದಕ್ಕೆ JCPಯರ್ಗೆ ಹೇಳ್ಬತ್ತೀನಿ ಅಂತಾನ ಹೋಗಿ ಅವಳು ಅದೇ ಕಳ್ಳೆ ಎಲ್ಲ ತೆಗಿಸ್ಬೇಕಲ್ಲ ಅದಕ್ಕೆ. ಓ ಹೌದೇನು, ಸರ್ವೇನು ಮಾಡ್ಬಿಟ್ರಾ? ಎಲ್ಲ ಸರಿಯಾಗೈತಂತ? ಹೆಂಗ ಕಣೆ, ಅವಳಿನ ಯಾಕೆ ಹೇಳಿಲ್ಲ, ಬಂದಾಳೇನೆ JCPಯರ್ಗೆ ಹೇಳ್ಬತ್ತೀನಿ ಅಂತಾನ ಹೋದ್ಲು. ನನ್ಗೇನು ಗೊತ್ತಿಲ್ಲ. ಅವರಿಬ್ರೆ ಹೋಗಿದ್ರು ಗಂಡ ಹೆಂಡತಿ. ಎಲ್ಲ ಸರಿಯಾಗೈತೆ ಅನ್ಸುತ್ತೆ ಎಲ್ಲನ. ಇನ್ನೇನು ನಮ್ದೇ ಐತಲ್ಲ, ಪತ್ರ ಗಿತ್ರ ಎಲ್ಲ ಕೊಟ್ಟಿದ್ವಿ, ಸರ್ವೆ ಮಾಡಿರೆ ಎಲ್ಲನ ಕಲ್ಲಾಕಿ ಹೋಗಿರ್ತಾರೆ. ಆಮೇಲೆ ಇವಾಗೆಲ್ಲ ಕಳೆ ಎಲ್ಲ ಕೀಳ್ಸಿ ನಾವು ತಂತಿ ಬೇಲಿ ಮಾಡ್ತೀವಿ. ಎಲ್ಲ ನಮ್ದು ಎಲ್ಲಿಗೈತೆ ಅಂತಾನ ಎಲ್ಲ ಅಳತೆ ಮಾಡಿ ಕಲ್ಲಾಕಿ ಕೊಟ್ಟು ಹೋಗೋರಲ್ಲ, ತಂತಿ ಬೇಲಿ ಮಾಡಿ ಆಮೇಲೆ ನೋಡೋಣ ಮಾರೋದು ಅಥವಾ ಏನ್ ಮಾಡೋದು ಅಂತಾನ. ಮೊದ್ಲು ಮನೆ ಕಟ್ಕೊಳ್ರಿ. ಮನೆ ಕಟ್ಕೊಂಡು ಆಮೇಲೆ ಮಿಕ್ಕಿರೋ ದುಡ್ಡಾಗೆ ಏನಾನ ಮಾಡಿವ್ರಂತೆ. 1 ಎಕರೆ ಇಲ್ಲೇ ಎಲ್ಲಾದ್ರೂ ಹತ್ರದಾಗೆ ಜಮೀನ್ ತಗೊಂಡು ವ್ಯವಸಾಯ ಮಾಡ್ರಿ. ಹೆಂಗಮ್ಮ ಏನ್ ಮಾಡ್ತಾರ ಏನೋ, ನನ್ನ ಮಗಗೆ ಹೊಲ ಫಲ ಉಳ ಬರ್ಬೇಕಲ್ಲ. ಏನ್ ಮಾಡ್ತಾರೋ ನೋಡೋಣ. ಏನಾನ ವ್ಯಾಪಾರ ಗಿಪಾರ ಮಾಡ್ತಾರೇನ. ಅಲ್ಲ ಅದನ್ನು ಮಾಡ್ಲಿ, ಹೊಲ ಜಮೀನ್ ತಗೊಂಡು ಇಲ್ಲಿ ಹತ್ರದಾಗೆ ಊರ್ ಮಗ್ಲಾಗೆ ಒಂದಿಟ್ಟು ಅಡಿಕೆ ತೋಟನ ಯಾತನ ಮಾಡಿರೆ ಅವರು ಹಂಗೆ ವ್ಯಾಪಾರ ಮಾಡ್ಕೋಬಹುದು, ಹೊಲನು ನೋಡ್ಕೊಂಡು. ಏನ್ ಮಾಡ್ತಾರೇನ ನೋಡ ನೀರು. ಅವಳು JCPಯರ್ಗೆ ಹೇಳ್ಬತ್ತೀನಿ ಅಂತ ಹೋದ್ಲು. ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಈಗಿನ ಉಂಡು ನಾನು ಕುಕ್ಕಂಡೆ. ಈಗ JCP ಕರ್ಕೊಂಡು ಅಲ್ಲಿಗೆ ಹೋಗ್ಬೇಕೇನ. ಹೆಂಗೋ ಬಿಡಮ್ಮ, ನಿನ್ ಸೊಸೆ ಮನೆಗೆ ಬಂದ್ಮೇಲೆ ನಿಮ್ಗೆ ಅದೃಷ್ಟ ಕೂಡ್ ಬಂದೈತಿ. ಚೆನ್ನಾಗಿರ್ರಿ ಇನ್ಮೇಲಾದ್ರೂ. ನೋಡೋಣಮ್ಮ, ಎಲ್ಲ ದೇವ್ರ ದಯೆ. ನಮ್ದೇನೈತಿ ಹೇಳು. ಆಮೇಲೆ ಹುಷಾರು, ಆಸ್ತಿನೆಲ್ಲ ಜಮೀನೆಲ್ಲನ ಆಮೇಲೆ ಮಾಯ ಅವಳ ಹೆಸರು ಮಾಡಿಸ್ಕೊಂಡಾಳು, ನಿನ್ನ ಹೆಸರಿಗೆ ಇರಲಿ. ಆಮೇಲೆ ನಿನ್ನ ಹೆಸರಿನಾಗೆ ಎಲ್ಲ ವ್ಯವಹಾರನೂ ನಡಿಬೇಕು. ನೀನೇ ಮುಂದೆ ನಿಂತ್ಕೊಂಡು ಎಲ್ಲ ನೋಡ್ಕೋಬೇಕು ಕಣ ಅಜ್ಜಿ. ಯಾಕೆಂದ್ರೆ ನಿನ್ ಸೊಸೆನ ನಂಬಕ್ಕಾಗಲ್ಲ. ಅವಳ ಮೊದ್ಲೇ ಅತಿ ಆಸೆಳು, ದುಡ್ಡಿನ ಆಸೆಳು. ಅದಕ್ಕೆ ಎಲ್ಲ ಹೆಸರು ಮಾಡಿಸ್ಕೊಂಡು ಆಮೇಲೆ ನಿಮ್ಮಿಬ್ರಿಗೂ ಚೊಂಬು ಕೊಟ್ಟು ಹೋಗಿ ಹೇಳು, ಹುಷಾರಾಗಿ ನೋಡ್ಕ. ಹೌದೌದು, ನೀನು ಹೇಳಿದ್ದೆ ಸರಿ. ನನ್ನ ಸೊಸೆ ಮಾಯ ಅವರಮ್ಮಯ್ಯ ಇಬ್ರು ಅತಿ ಆಸೆರೇನೆ. ಅತಿ ಆಸೆಗೆ ಬಿದ್ದೀನಿ. ಮತ್ತೀಗ ನನ್ನ ಮಗನ್ನ ಮದುವೆ ಆಗಿರೋದು, ಎಲ್ದಿದ್ರೆ ಅವ್ರೆಲ್ಲಿ ಮದುವೆ ಆಗಾರು? ಇವನು ಯಾತೆ ಸುಳ್ಳು ಹೇಳಿ ಅವ್ರಿಗೆ ಆಸೆ ತೋರಿಸಿ ಅಮೇರಿಕಾ ಅದು ಇದು ಅಂತಾನ ಮದುವೆ ಆಗಿರೋದು, ಇಲ್ದಿದ್ರೆ ಅವ್ರೆಲ್ಲಿ ಮದುವೆ ಆಗ್ತಿದ್ರು? ಅದಕ್ಕೆ ನಾನು ಹೇಳೋದು, ಹುಷಾರಾಗಿರು ನಿನ್ ಸೊಸೆತಾಗೆ. ಆಮೇಲೆ ನಿಮ್ಮನ್ನೇ ಯಾಮಾರಿಸಿ ಎಲ್ಲನ ದೋಚ್ಕೊಂಡು ಓದೋಳು ಅಂತಾನ. ಈಗ ಹೆಂಗೋ ಅವಳೇ ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿಸ್ತಾ ಇದ್ದಾಳಲ್ವಾ, ಅದಕ್ಕೆ ನೀವು ಎಲ್ಲ ನಾನು ನೋಡ್ಬೇಕು. ಸರ್ವೆ ಹೆಂಗ್ ಮಾಡ್ತಾರೆ, ಯಾರ ಹೆಸರಿನಾಗ ಬರುತ್ತೆ ಏನು ಎತ್ತ ಅಂತಾನ. ನನಗೆ ಗೊತ್ತಾಗಲ್ವಲ್ಲೇ, ಓದಕ್ ಬರೆಯಕ್ಕೆ ಎಲ್ಲಿ ಬರುತ್ತೆ ನನಗೆ. ನಿನ್ ಮಗ ಇದ್ದಾನಲ್ಲ, ಅವನೇ ನೋಡ್ಕೊಂಬ ಕೇಳು. ಹೇಳಿದಿ ತಾನೆ? ಹೇಳಿದೀನಿ. ನೋಡ್ತಾನೆ, ಅವನಿಗೂ ಓದಕ್ ಬರುತ್ತೆ ಎಲ್ಲನ. ಓದ್ತಾನೆ. ಅತ್ತೆ JCPನವ್ರಿಗೆ ಹೇಳ್ ಬಂದೆ, ಅವರು ಹೋಗ್ತಾರಂತೆ. ನಾವು ಅವ್ರ ಜೊತೆಗೆ ಹೋಗ್ಬೇಕು. ಅಲ್ಲಿಗೆ ಬರ್ರಿ, ನಾವು ಅಲ್ಲಿಗೆ ಬರ್ತೀವಿ ಅಂತ ಹೇಳಿದ್ರು JCPನವರು. ಅಯ್ಯಪ್ಪನೂ ಅಲ್ಲೇ ಐತೆ, ನಾವು ಹೋಗ್ಬೇಕು. ನೀನು ಬತ್ತೀಯಾ ಹೆಂಗೆ? ಬರ್ತಾರಂತ. ಸರಿ ಆಯ್ತು ನಡಿ. ಎಲ್ಲ ಕಳೆ ಎಲ್ಲ ಕೀಳ್ಸಿ ಅಚ್ಕಟ್ ಮಾಡ್ಸೋಣ. ಅಚ್ಕಟ್ ಮಾಡಿಸ್ಬಿಟ್ಟು ಸರ್ವೇನರು ಅಳತೆ ಮಾಡಿದ್ರೆ ಹೆಂಗೆ ಅಷ್ಟು ಸರಿಯಾಗಿ? ಅಯ್ಯೋ ಅತ್ತೆ, ಆ ಕಳ್ಳೆ ಐತಲ್ವಾ, ಸರಿಯಾಗಿ ಅಳತೆ ಮಾಡಕ್ ಆಗಿಲ್ಲ ಇನ್ನನ. ಅದಕ್ಕೆ ಆ ಕಳೆನೆಲ್ಲ ತೆಗಿಸ್ರಿ ಅಂತ ಹೇಳೋಗವ್ರೆ. ಹಂಗೆ ಬಾರ್ಡ್ರ್ ಎಲ್ಲ ಗುರುತಿಸಿ ಇಲ್ಲಿಗಾನ ಬರುತ್ತೆ ಅಂತ ಹೇಳವ್ರೆ. ಮೊದಲು ಎಲ್ಲ ಕಳೆ ತೆಗ್ಸಿದ್ರೆ ಆಮೇಲೆ ಎಲ್ಲನ ಅಚ್ಚುಕಟ್ಟಾಗಿ ಸರ್ವೆ ಮಾಡಿ ಅಳತೆ ಮಾಡಿ ಕಲ್ಲಾಕ್ ಕೊಡ್ತೀವಿ ಅಂತ ಹೇಳವ್ರೆ. ಕಲ್ಲ ಮೂಲೆ ಕಿಕ್ಕವ್ರು ಅಷ್ಟೇ ಅಲ್ಲಲ್ಲೇನೆ, ಆದ್ರೆ ಪೂರ್ತಿ ಏನು ಅಳತೆ ಮಾಡಕ್ ಆಗಿಲ್ಲ ಅವ್ರಿಗೆ. ಯಾಕಂದ್ರೆ ಎಲ್ಲ ಸೀಮೆ ಜಲಿ ಎಲ್ಲ ಬೆಳೆದೈತಲ್ವಾ, ಅದನ್ನೆಲ್ಲ ತೆಗಿಸ್ಬೇಕು. ತೆಗ್ಸಿದ್ರೆ ತಾನೇ ಅಚ್ಚುಕಟ್ಟಾಗಿ ಅಳತೆ ಮಾಡಕ್ ಬರೋದು ಅಂತಾನ ಅವರು ಹೇಳೋದ್ರು. ಹೌದಾ? ಮತ್ತೆ ಆಲೆ ಅಳತೆ ಮಾಡಿದ್ರು ಎಲ್ಲ ಅಂತ ಹೇಳಿದೆ, ಎಲ್ಲ ಹಾಕೊಟ್ಟಾರೆ ಬಾಡ್ರು ಎಲ್ಲನ ಅಂತಾನ, ಕಲ್ಲಿ ನಿಲ್ಸೋಗ್ಯಾರ ಅಂತ ಹೇಳಿದ್ದು. ನಮ್ದು ಎಲ್ಲಿಗೆ ಜಮೀನ ಬತ್ತೈತೆ, ಎಲ್ಲಿಂದ ಎಲ್ಲಿಗೆ ಅಂತಾನ ತೋರ್ಸ್ಕೊಟ್ಟು ಹೋಗವ್ರು ಅಷ್ಟೇನೆ. ಅಲ್ಲಿಗಾನ ಎಲ್ಲ ಕಳೆ ತೆಗಸ್ರಿ ಅಂತಾನ. ನೀನ್ ಏನ್ ಅರ್ಥ ಮಾಡ್ಕೊಂಡು, ನಿನ್ನ ಪೂರ್ತಿ ಸರ್ವೆ ಮಾಡಿಲ್ಲ. ಪೂರ್ತಿ ಆಗ್ಬೇಕಂದ್ರೆ ನಾವೆಲ್ಲ ಅದನ್ನೆಲ್ಲ ಅಚ್ಕಟ್ ಮಾಡ್ಬೇಕು. ಹೂ ಕಣ ಜೈ, ಎಲ್ಲನ ಕಳೆ ತೆಗಿಸ್ಬೇಕು ಸರ್ವೆ ಮಾಡೋರು. ಮತ್ತೆ ಅಳತೆ ಮಾಡಕ್ಕೆ ಚೈನ್ ಹಾಕ್ತಾರಲ್ಲ, ಅದನ್ನ ಹಿಡ್ಕೊಂಬಕ್ಕಾದ್ರೂ ಜಾಗ ಬೇಡ್ವಿ. ಎಲ್ಲ ಕಳ್ಳೆ ಬೆಳ್ಕೊಂಡಿದ್ರೆ ಎಲ್ಲಿಗೆ ಅಂತಾನ ಅಳತೆ ಮಾಡ್ತಾರೆ, ಹೆಂಗೆ ಓಡಾಡ್ತಾರ ಕಳ್ಳೆಗೆ? ಹೇಳು. ಅದಕ್ಕೆ ಮೊದ್ಲು ಹೋಗಿ JCP ಬರುತ್ತಂತೆ, ತಗ್ಸೋಗ್ರಿ. ಸರಿ ಆಯ್ತು, ನಡಿಯಮ್ಮ ಹೋಗೋಣ. ಊಟ ಮಾಡಿದ್ರತ್ತೆ? ಹೂ ಕಣೆ, ನಾನು ಉಂಡೆ. ನಡಿ ಹೋಗೋಣ. ಆಯ್ತು. ಅಲ್ಲ ನೀವು ಬತ್ತೀರಾ? ನಾನು ಬತ್ತೀನಿ. ನಡಿ. ಯಾಕೆ? ಅಲ್ಲ ಅಲ್ಲಿ ಸುಮ್ಮನೆ ಬಿಸ್ಲಾಗಿ ಏನು ಬತ್ತೀರಾ? ನಾನು ನಿಮ್ಮ ಮಗ ಅಲ್ಲೇ ಐತ ಅಯ್ಯಪ್ಪ, ನೋಡ್ಕೊಂತೀವಿ. ನೀವು ಇಲ್ಲೇ ಇರ್ರಿ. ಹೌದಾ? ಸರಿ ಆಯ್ತು. ನಾನು ಹೋಗ್ತೀನಿ.
ಇವ ಮುದ್ರಂಗಜ್ಜಿ ಹೋಗು ಅಲ್ಲಿ ಏನಾದ್ರೂ ಎಡವಟ್ ಮಾಡಿ ಹೇಳು, ನೀನು ಅಲ್ಲಿರೋ ಜೊತೆಗೆ ನೋಡ್ತಾರಪ್ಪ ಜೊತೆಗೆ ಇದ್ದಾರೆ. ನಾನು ಏನಾರ ಮೋಸ ಗೀಸ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತಾನ ಅವಳಿಗೂ ಅರ್ಥ ಆಗ್ಬೇಕು. ಹೋಗು ಸುಮ್ನ, ನೀನ್ ಯಾಕೆ ಇಲ್ಲ ಉಳ್ಕಂತೀಯ? ಬಿಸ್ಲಾದ್ರೂ ಪರವಾಗಿಲ್ಲ, ಅಲ್ಲೆಲ್ಲ ನಾನು ಎಳ್ಳ ಕುಕ್ಕಮೆಂತೆ, ಹೋಗು ಸುಮ್ನ. ಹೌದಾ, ಸರಿ ಸರಿ ಆಯ್ತು, ನೀನು ಹೇಳಿದ್ದೆ ಒಳ್ಳೇದಾಯ್ತು. ಏ ಮಾಯಾ, ನಾನು ಬರ್ತೀನಿ ರೇ. ನಂಬಕ್ಕಾಗಲ್ಲ, ಆಮೇಲೆ ನಮ್ಮನೆ ಯಾಮಾರ್ತು ನಮಗೆ ಕೈ ಕೊಟ್ಟು ಹೋಗ್ಬಿಟ್ರೆ. ಸೊ ನಂದಮ್ಮ ಸರಿಯಾಗಿ ಹೇಳ್ತಾ ಇದ್ದಾಳೆ, ನಾನು ಯಾವಾಗಲೂ ಜೊತೆಗೆ ಇರಬೇಕು. ಅರ್ಧ ಗಂಟೆಯ ನಂತರ ಈ ಮಾಯ ಮಂತಕ್ಕೆ ಹೋಗಿ JCP ಕರ್ಕೊಬತ್ತೀನಿ ಅಂತ ಹೋದ್ಲು, ಅವಳು ಬರಲಿಲ್ಲ, JCPನೂ ಬರಲಿಲ್ಲ. ಎತ್ಲಾಗ ಹೋದ್ರಿ ಇವರು? JCP ಬರ್ಲಿಲ್ವೇನ್ರಿ? ಇನ್ನೂ ಬಂದಿಲ್ಲ. ಯಾರಿಗೆ ಹೇಳಿ ಬಂದೆ ನೀನು? ಅವಣ್ಣ ಇಲ್ವೇ, ರಮೇಶ್ ಅಣ್ಣ, ಅವಣ್ಣಗೇನೆ ಹೇಳ್ ಬಂದೆ. ಅಲ್ಲಿ ನಮ್ಮ ಜಮೀನ್ ತಕ್ಕೆ ಅಯ್ಯೋ ಪತ್ತಾಗೈತಲ್ಲ, ಬಾರಣ JCP ತಾಂಡು ಅಂದೆ. ನೀವು ಹೋಗಿರ್ರಿ, ನಾನು ಬರ್ತೀನಿ ಅಂತ ಹೇಳ್ತವಣ್ಣಯ್ಯ. ಬರುತ್ತಂತ ಇರು ನೋಡೋಣ. ಒಟ್ಟತಿ ಬತ್ತಾನೋ ಏನೋ, ಜೊತೆ ಕರ್ಕೊಂಬರ್ಬೇಕು ಬೇಡ? ಜೊತೆ ಕರ್ಕೊಂಬರಕ್ಕೇನು ಅದೇನೇನು ಆಟನ ಬಸ್ಸ? ನಾವು ಆಟದಾಗ ಬಂದ್ವಿ, ನಾನು ನಿಮ್ಮ ಅಮ್ಮನೂ. ಅವಣ್ಣಯ್ಯ JCP ತಾಂಡು ಬತ್ತೈತಿ ನೋಡಿ, ಇಲ್ಲೇ ಎಲ್ಲ ಬತ್ತಿರ್ಬೇಕೇನ. ಎಲ್ಲಿ ಬರ್ತಾ ಇದ್ದಾನೋ ಏನೋ, ಏಟತ್ತಿಗೆ ಬರ್ತಾನೋ ಏನೋ. ಜಾಲ್ ಬಂದಿದ್ರೆ ಅತ್ಲಾಗೆ ಎಲ್ಲ ಕಿತ್ತಾಕ್ಸ್ಬೋದಾಗಿತ್ತು. ಏಟತ್ತಂತ ಇಲ್ಲಿ ನಿಂತ್ಕೊಂಡು ಕಾಯ್ಕೊಂಡಿರೋಣ. ಪಾಪ ಅಲ್ಲಿ ಯಾವ್ದು ಬತ್ತೈತಿ ನೋಡು. ಆಗ ಅವಣ್ಣನೇ ಬಂತಲ್ಲ, JCP ಬಂತಲ್ಲ. ನೀನಂತ ಒಂದ್ ಸ್ವಲ್ಪ ಹೊತ್ತು ಸಮಾಧಾನ ಇಲ್ಲಪ್ಪ. ಏನಪ್ಪ ಜಂಜಾ, ಇದೇನೋ ಕಳೆ ಎಲ್ಲ ಕೇಳಬೇಕಾಗಿರೋದು? ಎಷ್ಟು ಎಲ್ಲನ ನಿಮ್ದು ಎಲ್ಲಿದೆ ಅಂತಾನೆ ಎಲ್ಲನ ಕಲ್ಲು ನಿಲ್ಸಿದ್ರೆ ತಾನೇ? ಹೂವಣ್ಣ, ಸರ್ವೇರ್ ಬಂದು ಈಗ ಮೂಲೆಕೆಲ್ಲನ ಕಲ್ಲು ನಿಲ್ಸವ್ರೆ. ಇನ್ನೂ ಸರಿಯಾಗಿ ಅಳತೆ ಮಾಡಿಲ್ಲ, ಅಷ್ಟು ಕೀಳಿಸ್ರಿ. ಸರಿಯಾಗಿ ಅಳತೆ ಮಾಡಿ ಅಚ್ಚುಕಟ್ಟಾಗಿ ನಿಮ್ಮ ಜಮೀನು ಎಲ್ಲೈತೆ ಬಾರ್ಡ್ರು ಅಂತಾನ ಎಲ್ಲ ಹಾಕ್ಕೊಡ್ತೀವಿ ಕಲ್ಲ ಅಂತಾನ ಹೇಳಿ ಹೋದ್ರು. ಅದಕ್ಕೆ JCPನ ಕರ್ಕೊಂಬ ಅಂತ ನಾನು ಹೆಂಡ್ತಿ ಕಳಿಸಿದ್ದೆ. ಅಣ್ಣ ಎಲ್ಲನ ಕೀಳು, ನಾನು ಹೇಳ್ತೀನಿ ಎಲ್ಲೆಲ್ಲಿಗೆ ಅಂತ ನಮ್ಮದು. ಅಷ್ಟು ಮಾತ್ರನ ಕಿತ್ಕೊಂಡು ಹೋಗು. ಹ್ಞೂ ಸರಿ ಆತಪ್ಪ. ಊಟ ಮಾಡ್ದೇನಣ್ಣ? ತಿಂಡಿ ಗಿಂಡಿ ತಾಂಬರೇನೆ ಹೋಟ್ಲಕ್ಕೆ ಹೋಗಿ? ಏನು ಬೇಡ ಕಣ, ತಿಂಡಿ ತಿಂದು ಕುಕ್ಕೊಂಡಿದ್ದೆ. ನೀನು ಹೆಂಡ್ತಿ ಬಂದು ಅರ್ಜೆಂಟ್ ಬಾರಣ, ಸರ್ವೆ ಮಾಡೋರು ಬರ್ತಾರೆ, ಕೀಳ್ಬೇಕು ಅಂತ ಅದಕ್ಕೆ ಬಂದೆ. ಒಂದೇ ದಿವಸಕ್ಕೆ ಆಗಲ್ಲ ಕಣಪ್ಪ ಇದೆಲ್ಲನ. ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗಲ್ಲ, ಒಂದು 2-3 ದಿವಸ ಆದರೂ ಆಗ್ಬೋದು. ಯಾಕಣ್ಣ ಹಂಗಂತೀಯ? 5 ಎಕರೆ ಅಷ್ಟೇನೆ, ಏನು ಅಷ್ಟು ಪೂರ್ತಿ ಏನೆಲ್ಲ ಕಳೆ ಬೆಳೆದಿಲ್ಲ. ಒಂದಿಟ್ಟು ಇಲ್ಲಿ ಹತ್ರದಾಗೆ ಒಂದಿಷ್ಟು ಜಾಸ್ತಿ ಬೆಳೆದೈತೆ, ಅತ್ಲಾಗೆಲ್ಲ ಸಣ್ಣ ಸಣ್ಣ ಗಿಡಗಳು ಅಷ್ಟೇನೆ. ಆಯ್ತಪ್ಪ, ನಾನು ಮಾಡೋ ಪ್ರಯತ್ನ ಮಾಡ್ತೀನಿ. 2 ದಿವಸ ಅಂತೂ ಬೇಕೇ ಬೇಕು ಅನ್ಸುತ್ತೆ. ನಾವು ಹೆಂಗೆ ಮಾಡ್ತೀವಿ ಅಂದ್ರೂ 2 ದಿವಸ ಇಲ್ಲ ತಪ್ಪಿರ 3ನೇ ದಿವಸ ಮುಗಿಬೋದು. ಗಂಟೆಗೆ 1,000 ರೂಪಾಯಿ. 1000ನಾ? ಅಣ್ಣ ಯಾಕೆ ಅಷ್ಟೊಂದು ಹೇಳ್ತೀವಿ, ಒಂದಿಟ್ಟು ಕಮ್ಮಿ ಮಾಡ್ಕೊಳ್ಳೋಣ. ನಾವು ಎಷ್ಟೊಂದು ಕೆಲಸ ಮಾಡಿಸ್ತೀವಿ, ಏನು ಬಿಡಪ್ಪ 1 ಗಂಟೆ 2 ಗಂಟೆ ಕೆಲಸ ಅಷ್ಟೇನೆ ಅಂತಂದ್ರೆ ಅನ್ಬೋದು. ಶಾನೆ ಕೆಲಸ ಮಾಡೋತ್ತಾಗೆ ಒಂದಿಟ್ಟು ಕಮ್ಮಿ ತಗೋಬೇಕಪ್ಪ ನೀನು. 1,000 ರೂಪಾಯಿನೇ ಅಂದರೆ ಒಂದು 800 ರೂಪಾಯಿ ಮಾಡ್ಕೆ. ಹ್ಞೂ ಕಣಪ್ಪ, ಒಂದಿಟ್ಟು ಕಮ್ಮಿ ಮಾಡ್ಕೆ, ಏನಾಗಲ್ಲ. ಉದ್ರಂಗಜ್ಜೆ ಹಂಗೆಲ್ಲ ಕಮ್ಮಿ ಮಾಡ್ಕೊಂಬಕ್ಕಾಗಲ್ಲ. ನಾವು ಲೋನ್ ಕಟ್ಟಬೇಕು ತಿಂಗಳನ. ಕಮ್ಮಿ ಮಾಡ್ಕೊಂಬಕ್ಕಾಗಲ್ಲ. ತೀರಾ ಒಂದಿಷ್ಟು ಕಮ್ಮಿ ಕೊಡಿರಂತೆ ಬಿಡು. ದುಡ್ಡು ಕೊಡ್ಬೇಕಾದ್ರೆ ಒಂದಿಟ್ಟು ನೋಡ್ಕೊಂಡು ಎಷ್ಟು ಗಂಟೆ ಆಗುತ್ತೆ ಅಂತಾನ ನೋಡ್ಕೊಂಡು. ಹಂಗೆಲ್ಲ ಏನೂ ಇಲ್ಲ, ಒಂದಿಟ್ಟು ಕಮ್ಮಿ ಮಾಡ್ಕೆ, ಏನಾಗಲ್ಲ. ಆಮೇಲೆ ಪರದಾಡೋದು ಬೇಡ, ಈಗಲೇ ಅದೇನು ಅಂತ ನಾ ಹೇಳ್ಬಿಡು ಸರಿಯಾಗಿ. ಸರಿ ಆತಮ್ಮ, ನಿಮ್ಮದು ಬೇಡ ನಮಗೂ ಬೇಡ. 900 ರೂಪಾಯಿ ಕೊಡ್ರಿ, 100 ರೂಪಾಯಿ ಕಮ್ಮಿ ಮಾಡ್ಕೊಂತೀನಿ. ಅದಕ್ಕಿಂತ ಕಮ್ಮಿ ಅಂದರೆ ಯಾರು ಬರೋದು ಇಲ್ಲ. ಅಷ್ಟೇ ನೋಡು. ಸರಿ ಆಯ್ತು ಬಿಡೋಣ, ನನಗೂ ಗೊತ್ತೈತೆ ಎಲ್ಲ JCP ಅವರು 1000 ರೂಪಾಯಿನೇ ತಾಮದು. ಏನೋ ಜಾಸ್ತಿ ಕೆಲಸ 2-3 ದಿವಸ ಕೆಲಸ ಆದರೆ ಒಂದಿಟ್ಟು ಕಮ್ಮಿ ಮಾಡ್ಕೊಂತಾರೆ. ಸರಿ ಆಯ್ತು ಬಿಡು. ಹ್ಞೂ ಸರಿಯಪ್ಪ, ನಾನಿನ್ನ ಕೆಲಸ ಶುರು ಮಾಡ್ಕೊಂತೀನಿ. ಇಲ್ಲಿಂದಾನೇ ಶುರು ಮಾಡ್ಲಾ, ಎತ್ಲಿಂದ ಶುರು ಮಾಡಲಿ? ಇಲ್ಲಿಂದಾನೇ ಶುರು ಮಾಡಪ್ಪ, ಇನ್ನೆಲ್ಲಿ ಎತ್ಲಿಂದ ಮಾಡ್ತೀಯ? ಇಲ್ಲಿಂದಾನೇ ಶುರು ಮಾಡ್ಕೊಂಡು ಜಲ್ ಮಾಡು ಒಂದಿಟ. ಆಯ್ತು ಹೇಳಜ್ಜೆ, ನಾನೇನೇನು ಹಂಗೆಲ್ಲನ ಟೈಮ್ ಪಾಸ್ ಮಾಡಲ್ಲ. ಕೇಳು ನಿನ್ನ ಮಗುನ. ಅಮ್ಮ ಅವನಿಗೆ ಗೊತ್ತೈತೆ ಮಾಡ್ತೈತೆ, ನೀನು ಸುಮ್ಮನೆ ಏನು ಹೇಳಕ್ಕೋಬೇಡ. ರಮೇಶಣ್ಣಯ್ಯ, ನಿನ್ನ ಗಾಡಿ ತಗೊಂಡು ಶುರು ಮಾಡ್ಕೆ ನಿನ್ನ ಕೆಲಸ. ನೀನು ನಾವಲ್ಲಿ ಕುತ್ಕೊಂಡಿರ್ತೀವಿ, ನಿನ್ಗೇನ ಡೌಟ್ ಇದ್ರೆ ನಾವು ಕೇಳು, ಕರಿ. ಅಲ್ಲಿ ಹೊಂಗೆ ಗಿಡ ಐತಲ್ಲ, ಅಲ್ಲಿ ಕುತ್ಕೊಂಡಿರ್ತೀವಿ. ಇಲ್ಲಿ ಬಿಸ್ಲಾಗಿ ಇನ್ನೇನು ನಿಂತ್ಕೊಂಬ ನಾವು. ಯಾತನ ಬೇಕು ಅಂದ್ರೆ ನೀರು ಪಾರು ಕೇಳು. ಹಂಗ ನೀರೇನು ಬೇಡ, ನಮ್ಮ JCPಗೆ ಇದ್ದಾವೆ. ಮಧ್ಯಾಹ್ನ ಕೊಂದಿಟ್ಟು ಊಟ ತಾಂಬರ್ರಿ. ಹ್ಞೂ ಸರಿ ಆಯ್ತು, ತಾಂಬತ್ತೀವಿ ಹೇಳು. ಹ್ಞೂ ಸರಿ, ನೀವು ಅಲ್ಲಿಗೆ ಹೋಗ್ರಿ, ನಾವು ಹಂಗೆ ಕೆಲಸ ಮಾಡ್ತಿರ್ತೀನಿ. ಬಿಸ್ಲಾಗಿ ಇನ್ನೇನು ನಿಂತ್ಕೊಂತೀರಾ? ಅತ್ತೆ, ನಾವು ಹೋಗೋಣ ಬರ್ರಿ. ಇಬ್ರು ಹೋಗ್ರಿ, ನಾನು ಬರ್ತೀನಿ. ಅಮ್ಮ ಹೋಗ, ಅವ್ರ ಜೊತೆಗೆ ನೀನು ಕೂಕೊಂಡಿರ್ರಿ, ಬರ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.